ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಾರವಾದವಳು ಆಕೆ, ತನ್ನ ಕುಟುಂಬಕ್ಕೆ ಸಮಾಜದಲ್ಲಿ ತಾಯಿ ಭಾರವಾದವಳು. ಒಂದು ಸುಂದರವಾದ ಸಣ್ಣ ಕುಟುಂಬಕ್ಕೆ ಹುಸಿ ನಗುವಿನೊಂದಿಗೆ ಸುಂದರವಾದ ಚಿತ್ರಣವನ್ನು ಸೃಷ್ಟಿಸಿಕೊಂಡು ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಕಾಲಿಟ್ಟಳು ಹೆಂಡತಿಯಾಗಿ. ಹೆಂಡತಿಯು ಮನೆ ಮಗಳಾಗಿ, ದುಡಿಮೆಯ ಗಳಿಕೆಯ ಆಸೆ ಇಲ್ಲದೆ ಕೆಲಸದಾಕೆಯಾಗಿ, ಕುಟುಂಬದ ಎಲ್ಲರ ನಿಸ್ವಾರ್ಥ ಕೆಲಸದಾಕೆಯಾಗಿ, ಗಳಿಕೆಯ ಹಂಬಲವಿಲ್ಲದೆ ಇರುವ ಸೇವಕಿಯಾಗಿ, ಕುಟುಂಬದವರೆಲ್ಲರ ಏಳಿಗೆಗಾಗಿ ಹೆಜ್ಜೆ ಹಾಕುತ್ತಾ ತಾಯಿಯಾದಳು ಸಂತಸದಿ. ಮುದ್ದು ಕಂದನ ಆಗಮನ ಕುಟುಂಬಕ್ಕೆ ಸಂತಸದ ಹೊನಲಾದರೆ, ತಾಯಿಗೆ ಪ್ರಪಂಚದಲ್ಲಿ ಇರಬಹುದಾದ ಅತ್ಯಮೂಲ್ಯ ಮುತ್ತುಗಳಿಗಿಂತ ಅತಿ ಮೌಲ್ಯವಾದದ್ದು ತನ್ನ ಬದುಕಿನಲ್ಲಿ ಭಾಗ್ಯವೆಂದು ಭಾವಿಸಿದಳಾಗಿ. ತಾಯಿಯ ಆರೈಕೆಯಲ್ಲಿ ಹಲವು ವಸಂತಗಳು ಕಳೆದಾಗ ಮುದ್ದು ಕಂದ ಕೇಳುವ ಅನೇಕ ಪ್ರಶ್ನೆಗಳಿಗೆ ಮಗುವಿನ ಸಂತಸವ ದೂರ ಸರಿಸದೆ ನಯವಾಗಿ ಉತ್ತರ ನೀಡಿದಾಕೆ. ತನ್ನ ಕುಟುಂಬದ ಕಷ್ಟಗಳ ಮಗುವಿಗೆ ಗೋಚರಿಸದಂತೆ ಮಾಡಿದಾಕೆ. ಮಗು ಕೇಳಿದ ಎಷ್ಟೋ ಪ್ರಶ್ನೆಗಳಿಗೆ ಈ ರೀತಿಯ ಉತ್ತರ ನೀಡಿದಾಕೆ. ಇಲ್ಲಪ್ಪ, ಈ ದಿನ ಶಾಲೆಗೆ ತಡವಾಗುತ್ತೆ, ನಾಳೆ ಖಂಡಿತ ನೀ ಕೇಳಿದ ತಿಂಡಿ ಮಾಡಿಕೊಡುತ್ತೇನೆ ಎಂದೇಳಿದಾಕೆ. ಮಗುವು ಬಯಸಿದ ತಿಂಡಿಗೆ ಆಹಾರ ಸಾಮಗ್ರಿಗಳು ಇಲ್ಲ ಎಂದು ತಿಳಿದಿದ್ದರೂ ಅದನ್ನು ತನ್ನ ಮಗುವಿಗೆ ತೋರಿಸಿಕೊಳ್ಳದಾಕೆ. ಇಲ್ಲ ಮಗನೇ, ಅಪ್ಪನಿಗೆ ನಿನ್ನೆ ತುಂಬ ಕೆಲಸ, ಹಾಗಾಗಿ ನೀನು ಹೇಳಿದ ವಸ್ತುಗಳನ್ನು ತರಲಿಕ್ಕಾಗಿಲ್ಲ, ನಾಳೆ ಖಂಡಿತ ತಂದು ಕೊಡುತ್ತಾರೆ. ಕುಡಿದು ಬರುವ ಅಪ್ಪನನ್ನು ಮಕ್ಕಳೆದುರು ಸಣ್ಣವರನ್ನಾಗಿಸದಾಕೆ. ಇಲ್ಲ ಮಗನೇ, ಹಬ್ಬ ಹತ್ತಿರವಿದೆಯಲ್ಲ, ಆ ದಿನವೇ ನಿನಗೆ ಹೊಸ ಬಟ್ಟೆ ಕೊಡಿಸುತ್ತೇನೆ ಎಂಬ ಆಸೆಯಲ್ಲಿ ಇಂದಿನ ಕಷ್ಟಗಳನ್ನು ಮಗುವಿನೆದುರು ಮರೆಸುವಾಕೆ. ಇಲ್ಲ ಕಣೋ, ನಿನ್ನ ಶಾಲೆಗೆ ಬರುವಾಸೆ, ಆದರೆ ಸ್ವಲ್ಪ ತಲೆನೋವಿತ್ತು, ಹಾಗಾಗಿ ಬರಲಿಕ್ಕಾಗಲಿಲ್ಲ. ವಾರ್ಷಿಕೋತ್ಸವಕ್ಕೆ ಬಟ್ಟೆ ಕೊಡಿಸಬೇಕೆಂಬ ಹಠಕ್ಕೆ ಬಿದ್ದು ಹೆಚ್ಚು ಕೆಲಸವ ಮಾಡಿ ಹಣ ಹೊಂದಿಸುವಾಕೆ. ಪೋಷಕರ ಸಭೆಗೆ ಹಾಜರಾಗಲು ಸಾಧ್ಯವಾಗದಿರುವಾಕೆ. ಜವಾಬ್ದಾರಿ ಹೊತ್ತಿರುವಾಕೆ. ಅಯ್ಯೋ ಮಗನೇ, ನೀನಿನ್ನೂ ಸಣ್ಣವನು, ಕೆಳಗೆ ಬಿದ್ದರೆ ಕಾಲಿಗೆ ತೊಂದರೆಯಾದರೆ ಮುಂದೆ ನೀನು ಕಂಡಿರುವ ಸ್ಪೋರ್ಟ್ಸ್ಮನ್ ಆಗಬೇಕೆಂಬ ಕನಸು ಹಾಗೆಯೇ ಉಳಿದು ಬಿಡುತ್ತದೆ ಮಗನೇ. ಈಗ ಚೆನ್ನಾಗಿ ಓದು, ಸ್ವಲ್ಪ ದೊಡ್ಡವನಾದ ಮೇಲೆ ಎಲ್ಲರಿಗಿಂತ ತುಂಬ ಚೆನ್ನಾಗಿರುವ ಸೈಕಲ್ ಕೊಡಿಸುತ್ತೇನೆ. ಹಲವು ಅನುಕೂಲವಂತ ಮಕ್ಕಳು ಸೈಕಲ್ ಏರಿ ಸಂತಸ ಪಡುವ ಸಂದರ್ಭದಲ್ಲೂ ಅದನ್ನು ನೋಡಿ ತನ್ನ ಹತ್ತಿರವಿಲ್ಲವಲ್ಲ ಎಂದು ಆತ್ಮವಿಶ್ವಾಸದಿಂದ ಕುಂದಿದ ತನ್ನ ಮಗನನ್ನು ಹೊಸ ಹುರುಪಿನಿಂದ ಖುಷಿಯಾಗಿ ಮುನ್ನಡೆಸಿದಳಾಕೆ. ಹೀಗೆ ಛಲದ ಬದುಕನ್ನು ಕಲಿಸಿದಾಕೆ. ಜೀವನಕ್ಕೆ ಅರ್ಥ ನೀಡಿದಾಕೆ. ತನ್ನ ಶ್ರಮದಿಂದ ಮಕ್ಕಳ ಬದುಕಿಗೆ ಆಧಾರವಾದ ಆಕೆ ಹೊಸ ಬದುಕಿಗೆ ಜೋಡಿಯನ್ನು ಹುಡುಕಿ ಮದುವೆ ಮಾಡಿದಾಕೆ. ಎಲ್ಲ ಸಂತಸಗಳನ್ನು ತನ್ನ ತ್ಯಾಗದಿಂದ ಪೂರೈಸಿದಾಕೆ. ಕೊನೆಗೆ ಭಾರವಾದಳು ಆಕೆ ತನ್ನ ಮಕ್ಕಳಿಗೆ, ತನ್ನ ಕುಟುಂಬಕ್ಕೆ. ಕೆಲಸ ಮಾಡಲು ಅಶಕ್ತಳಾದಾಗ, ಕುಟುಂಬದ ನೆರವಿಗಾಗಿ ಹವಣಿಸುತ್ತಿದ್ದಾಗ ಭಾರವಾದವಳು ಆಕೆ. ಸಮಾಜಕ್ಕೆ ತ್ಯಾಗದ ಬದುಕನ್ನು ತೋರಿಸಿದಂತಹ ಆಕೆ ತನ್ನ ಮಗನಿಗೆ, ತನ್ನ ಕುಟುಂಬಕ್ಕೆ ಭಾರವಾದವಳು ಆಕೆ. ಸ್ನೇಹಿತರೆ, ತನ್ನ ಉದ್ದೇಶ ತ್ಯಾಗದ ಬದುಕನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಅಸಾಧ್ಯವಾದದ್ದನ್ನು
ಪ್ರತಿಯೊಬ್ಬರ ಬದುಕಿಗೂ ಸ್ಫೂರ್ತಿದಾಯಕವಾದಂತಹ ಅಮ್ಮ ಕೊನೆಗೆ ಹೇಗೆ ಭಾರವಾಗುತ್ತಿದ್ದಾಳೆ. ಇಂದಿನ ಮೌಲ್ಯರಹಿತವಾದಂತಹ ಬದುಕಿನಲ್ಲಿ ಅಮ್ಮ ನಿಸ್ವಾರ್ಥ ಸೇವೆಯು ಕೊನೆಗೆ ಮಗುವಿನ ನೆನಪಿನಲ್ಲಿ ಏಕೆ ಉಳಿಯುತ್ತಿಲ್ಲ ಎಂಬುದನ್ನು ಅನೇಕ ಉದಾಹರಣೆಗಳನ್ನು, ಪ್ರಸ್ತುತದ ಘಟನೆಗಳನ್ನು ಈ ಒಂದು ನನ್ನ ಸರಣಿಯಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ತನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಮೂಲಕ ಹಂಚಿಕೊಳ್ಳುತ್ತಾ ಸಾಗುತ್ತೇನೆ. ತನ್ನ ಈ ಸರಣಿಯಲ್ಲಿ ಜೊತೆಯಾಗಿ ನಿಲ್ಲ ಬಯಸಿದವರು ದಯವಿಟ್ಟು ತನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ತಮ್ಮೆಲ್ಲರಿಗೂ ಈ ಭಾರವಾದವಳು ಅನ್ನೋ ಸಂಚಿಕೆಯಿಂದ ಮುಂದಿನ ಬದುಕಿಗೆ ಭಾಗವಾದವಳು ಎಂಬುವ ಸಾರ್ಥಕತೆ ತಮ್ಮ ತಾಯಿಗೆ ಸಿಗಬೇಕು ಅನ್ನುವಂತಹದ್ದೇ ಈ ಸರಣಿಯ ಮುಖ್ಯ ಉದ್ದೇಶ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ವಂದನೆಗಳು.